ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ನಲ್ಲಿ ನಾವಿರುವಂಥ ಏರಿಯಾ ಬೆಂಗಳೂರಿನ ಗೋರಿಪಾಳ್ಯ. ಇಲ್ಲಿನ ವಿಶೇಷತೆ ಏನು ಅಂತ ತಿಳಿಬೇಕು ಅಂತಂದ್ರೆ ವಿಡಿಯೋನ ಪೂರ್ತಿ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಗೋರಿಪಾಳ್ಯದ ಸುಲ್ತಾನ್ ಟೀ ಹೌಸ್ ನಲ್ಲಿ ಇಲ್ಲಿದ್ದೀವಿ. ಇಲ್ಲಿನ ವಿಶೇಷತೆ ಏನು ಅಂತಂದ್ರೆ ರಂಜಾನ್ ಸ್ಟಾರ್ಟ್ ಆಯ್ತಿದ್ದಂಗೆ ಇಲ್ಲಿ ಹಾಕುವಂತ ಸಮೋಸ. ಅದರಲ್ಲಿ ನಾನು ಇವಾಗ ಈರುಳ್ಳಿ ಸಮೋಸನ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ನಾನು ಫಸ್ಟ್ ಟೇಸ್ಟ್ ಮಾಡಿದ್ದೆ ಆನಿಯನ್ ಸಮೋಸ. ನೀವು ನೋಡ್ತಾ ಇದ್ದೀರಾ, ಆನಿಯನ್ ಸಮೋಸ ತಗೊಂಡಿದ್ದೀನಿ, ಅದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಮೋಸದಲ್ಲಂತೂ ಈರುಳ್ಳಿ ತುಂಬಾ ಜಾಸ್ತಿ ಹಾಕಿದ್ರು, ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನಾನು ತಗೊಂಡಿದ್ದು ಎಗ್ ಸಮೋಸ. ಈಗ ನಾನು ಎಗ್ ಸಮೋಸ ಕೇಳಿದ್ದೀನಿ, ಅವರು ಕೊಡ್ತಿದ್ದಾರೆ. ಎಗ್ ಸಮೋಸನ ಕೊಟ್ಟಾದ್ಮೇಲೆ ನಾನಿವಾಗ ಅದು ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಇವಾಗ ನಾನು ಸಮೋಸನ ತಗೋತಾ ಇದ್ದೀನಿ. ಗರಿ ಗರಿಯಾಗಿತ್ತು ಸಮೋಸ, ನೀವು ನೋಡ್ತಾ ಇದ್ದೀರಾ. ಈ ಸಮೋಸ ತಿಂತಾ ಇದ್ದಂಗಂತೂ ಎಗ್ ಸಮೋಸ ತುಂಬಾ ಚೆನ್ನಾಗಿತ್ತು. ಆನಿಯನ್ ಹಾಕಿದ್ರು, ಎಗ್ ಮಿಕ್ಸ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅದನ್ನ ನೀವು ಇಲ್ಲೇನಾದ್ರೂ ಬಂದು ನೋಡಿದ್ರೆ ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಮಾಡಿ ಇಲ್ಲಿ ಗೋರಿಪಾಳ್ಯಗೆ ವಿಸಿಟ್ ಮಾಡಿ. ಇದಾದ್ಮೇಲೆ ನಾನು ನೆಕ್ಸ್ಟ್ ತಗೊಂಡಿದ್ದೆ ಚಿಕನ್ ಸಮೋಸ. ಆ ಚಿಕನ್ ಸಮೋಸ ಕೂಡ ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಅದು ಹೇಗಿರುತ್ತೆ ಅಂತ ನೋಡೋಣ. ಒಂದು ಚಿಕನ್ ಸಮೋಸ ತಗೊಂಡು ಇವಾಗ ನಾನು ಚಿಕನ್ ಸಮೋಸ ತಗೋತಾ ಇದ್ದೀನಿ. ಎಗ್ ಆಯಿತು, ಆನಿಯನ್ ಆಯಿತು, ಈಗ ಚಿಕನ್ ಸಮೋಸನ ಟೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ತಗೊಂಡ್ರು ಗರಿ ಗರಿ ಆಗಿರುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಮೋಸ ಅಂತೂ ತಂದು ಸುರಿತಾನೆ ಇರ್ತಾರೆ. ಅದಾದಮೇಲೆ ನಾನು ಚಿಕನ್ ಸಮೋಸನ ಟೇಸ್ಟ್ ಮಾಡ್ತಾ ಇದ್ದೆ. ಒಳಗಡೆ ಚಿಕನ್ನು ಮತ್ತು ಆನಿಯನ್ನು ಎರಡು ಮಿಕ್ಸ್ ಮಾಡಿ ತುಂಬ ಟೇಸ್ಟ್ ಕೊಡ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗೇ ಇತ್ತು. ಅದನ್ನು ನೀವು ಇಲ್ಲಿ ಬಂದರೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇದಾದಮೇಲೆ ಈ ಆನಿಯನ್ನು ಮತ್ತು ಎಗ್ಗು, ಈ ಚಿಕನ್ ಸಮೋಸ ತಿಂದಾದ್ಮೇಲೆ ನಮಗೆ ಇಲ್ಲಿ ಚಾಕ್ಲೇಟ್ ದಿಲ್ ಪಸಂದ್ ಸಿಗುತ್ತೆ ಅಂತ ಹೇಳಿದ್ರು. ನಾನು ಇದುವರೆಗೂ ತಿಂದಿರೋ ದಿಲ್ ಪಸಂದ್ಗಳಲ್ಲಿ ಡ್ರೈ ಫ್ರೂಟ್ ದಿಲ್ ಪಸಂದ್, ಕೋವಾ ದಿಲ್ ಪಸಂದ್ನ ತಿಂದಿದ್ದೀನಿ. ಆದರೆ ಇಲ್ಲಿ ಚಾಕ್ಲೇಟ್ ಮತ್ತು ಕೋವಾ ದಿಲ್ ಪಸಂದ್ ಐತೆ ಅಂತಂದರು. ಅದು ಕೂಡ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ ಅಂತ ನಾನು ಇವಾಗ ನೆಕ್ಸ್ಟು ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ನಾನು ತೊಗೊಂಡಿರೋದ್ರಲ್ಲೇ ಆನಿಯನ್ ಸಮೋಸ, ಎಗ್ ಸಮೋಸ, ಚಿಕನ್ ಸಮೋಸ ಎಲ್ಲನೂ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ತೊಗೋತಾ ಇದ್ದೀನಿ ಚಾಕ್ಲೇಟ್ ದಿಲ್ ಪಸಂದ್. ಇದಿಷ್ಟು ಚೆನ್ನಾಗಿತ್ತು. ನಿಮ್ಗೇನಾದರೂ ಇಲ್ಲಿ ಟೇಸ್ಟ್ ಮಾಡಬೇಕು ಅಂತಂದರೆ ಈ ಟೀ ಹೌಸ್ಗೆ ಬರ್ಬೋದು. ಇದು ಸುಲ್ತಾನ್ ಟೀ ಹೌಸ್ ಗೋರಿಪಾಳ್ಯ. ನಾನು ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಿಮ್ಗೆ ಹೇಳ್ದಂಗೆ ಚಾಕ್ಲೇಟ್ ದಿಲ್ ಪಸಂದ್ನ ತೊಗೊಂಡೆ. ಚಾಕ್ಲೇಟ್ ಮತ್ತು ಕೋವಾ ದಿಲ್ ಪಸಂದು ನೀವು ನೋಡ್ತಾ ಇದ್ದೀರಾ, ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ತಿನ್ನೋದಕ್ಕಂತೂ ಬಾಯಲ್ಲಿ ಇಟ್ಟು ತಿಂತಾ ಇದ್ರಿ ಅಂತೂ ಚಾಕ್ಲೇಟು ಮತ್ತು ಕೋವಾ ಎರಡು ಮಿಕ್ಸು ಸಾಕಾಗಿದೆ. ನೀವೇನಾದರೂ ಇಲ್ಲಿ ಬಂದರೆ ವಿಸಿಟ್ ಮಾಡಿದ್ರೆ ಇದನ್ನು ಟೇಸ್ಟ್ ಮಾಡ್ಬೋದು. ಮತ್ತು ಇಲ್ಲಿ ಟೀ ಕೂಡ ಚೆನ್ನಾಗಿ ಮಾಡ್ತಾರೆ, ಪಸಂದ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಸಮೋಸ ಕೂಡ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದಿಷ್ಟು ನಾನು ಟೇಸ್ಟ್ ಮಾಡಿ ನೋಡಿದೆ, ತಿಂದೆ. ನೀವೇನಾದರೂ ತಿನ್ನಬೇಕು ಅಂತಂದರೆ ಇಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದೇ ಥರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಖ್ಯವಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.